ಓಕೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ದು ಇಂಪಾರ್ಟೆಂಟ್ MCQಸ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನಾನು ಮೆನ್ಷನ್ ಮಾಡಿದ್ದೀನಿ. ಆ್ಯನ್ ಹ್ಯೂಮನ್ ಬೀಯಿಂಗ್ ಟೇಕ್ಸ್ ಬರ್ತ್ ಇನ್ ವಿಚ್ ಸಿಚುವೇಶನ್, ಪೀರಿಯಡ್ ಆ್ಯಂಡ್ ಕಂಟ್ರಿ ಆ್ಯಂಡ್ ಸರ್ವೈವ್ಸ್ ಫಾರ್ ಹಿಸ್ ಲೈಫ್ ಇಸ್ ನೌನ್ ಆಸ್ ಅಂತ. ಸೊ ಒಂದು ಹ್ಯೂಮನ್ ಬೀಯಿಂಗ್, ಒಂದು ಪರ್ಸನ್ ಏನು ಮಾಡಿರ್ತಾರೆ, ಬರ್ತ್ ಆಗಿರ್ತಾರೆ, ಬಾರ್ನ್ ಆಗಿರ್ತಾರೆ ಅಲ್ವಾ, ಆ ಒಂದು ಸಿಚುವೇಶನ್ ಆಗಿರ್ಬೋದು, ಪೀರಿಯಡ್ ಆಗಿರ್ಬೋದು, ಕಂಟ್ರಿ ಆಗಿರ್ಬೋದು, ಅದೆಲ್ಲದನ್ನು ಸೇರಿ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನಾಗಿರುತ್ತೆ ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಎನ್ವಿರಾನ್ಮೆಂಟ್ ಅಂತ ಆಗಿರುತ್ತೆ. ಹಾಗಾದರೆ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು, ಎಕ್ಸ್ಪ್ಲನೇಷನ್ ಕೂಡ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಎನ್ವಿರಾನ್ಮೆಂಟ್ ಅಂತ ಅಂದರೆ ಇಟ್ ರೆಫರ್ಸ್ ಟು ದ ಟೋಟಲ್ ಸರೌಂಡಿಂಗ್ಸ್ ಆ್ಯಂಡ್ ಕಂಡೀಷನ್ಸ್ ಇನ್ ವಿಚ್ ಎ ಪರ್ಸನ್ ಈಸ್ ಬಾರ್ನ್, ಲೈವ್ಸ್ ಆ್ಯಂಡ್ ಡೆವಲಪ್ಸ್. ಸೊ ಎನ್ವಿರಾನ್ಮೆಂಟ್ ಅಂತ ಅಂದರೆ ಟೋಟಲ್ ಸರೌಂಡಿಂಗ್ ಆಗಿರುತ್ತೆ, ಅದ್ರ ಜೊತೆಗೆ ಯಾವ್ಯಾವ ಕಂಡೀಷನ್ ಇರುತ್ತೆ, ಒಂದು ಪರ್ಸನ್ ಹುಟ್ಟಿರೋ ಅಂಥದ್ದು ಏರಿಯಾ ಆಗಿರ್ಬೋದು, ಲಿವಿಂಗ್ ಕಂಡೀಷನ್ ಆಗಿರ್ಬೋದು, ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲದನ್ನು ಸೇರಿ ನಾವೇನಂತ ಕರಿತಾ ಇದ್ದೀವಿ, ಎನ್ವಿರಾನ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಸೆಕೆಂಡ್ ಕ್ವೆಶನಿಗೆ ಹೋಗೋಣ. ಸೆಕೆಂಡ್ ಕ್ವೆಶನ್ ಏನಿದೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಫಾರ್ಮ್ಡ್ ಬೈ ದೋಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪವರ್ಸ್ ಆನ್ ವಿಚ್ ಬಿಸ್ನೆಸ್ ಹ್ಯಾಸ್ ಕಂಟ್ರೋಲ್ ಅಂತ ಇದೆ. ಸೊ ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದೆ ಅಲ್ವಾ, ಅದನ್ನು ಇನ್ಸ್ಟಿಟ್ಯೂಷನ್ ಮತ್ತು ಪವರ್ಸ್ ಆಫ್ ಆನ್ ವಿಚ್ ಬಿಸ್ನೆಸ್ ಇದೆ ಅಲ್ವಾ, ಅದು ಕಂಟ್ರೋಲ್ ಮಾಡುತ್ತಾ ಮಾಡಲ್ವಾ ಅಂತ ಅನ್ನೋದು ಕ್ವೆಶನ್ ಇಲ್ಲಿ. ಸೊ ಮೋಸ್ಟ್ ಕಾಮನ್ ಆಗಿ ಏನೇನು ಮಾಡೋದಿಲ್ಲ, ಕಂಟ್ರೋಲ್ನ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಹ್ಯಾಸ್ ನೋ ಕಂಟ್ರೋಲ್ ಅಂತ, ಕಂಟ್ರೋಲ್ ಇರೋದಿಲ್ಲ. ಏನಿದೆ ಎಕ್ಸ್ಪ್ಲನೇಷನ್ ಇಲ್ಲಿ, ಬಿಸ್ನೆಸ್ ಫರ್ಮ್ಸ್ ಜನರಲಿ ಹ್ಯಾವ್ ನೋ ಡೈರೆಕ್ಟ್ ಕಂಟ್ರೋಲ್ ಓವರ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಫೋರ್ಸಸ್ ಸಚ್ ಆಸ್ ಗವರ್ನಮೆಂಟ್, ಸೊಸೈಟಿ, ಎಕನಾಮಿ ಆ್ಯಂಡ್ ಟೆಕ್ನಾಲಜಿ ಅಂತ. ಸೊ ಬಿಸ್ನೆಸ್ ಆರ್ಗನೈಸೇಷನ್ ಇದೆ ಅಲ್ವಾ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟನ್ನು, ನಾನು ಇಂಟರ್ನಲ್ ಎನ್ವಿರಾನ್ಮೆಂಟ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನ ವಿಸಿಟ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟ್ ಏನಿರುತ್ತೆ ಅಲ್ವಾ, ಅದು ಕಂಟ್ರೋಲೇಬಲ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನಿದೆ ಅಲ್ವಾ, ಅದು ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಿದೆ, ನೋ ಕಂಟ್ರೋಲ್ ಓವರ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಅಂತ. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಗವರ್ನಮೆಂಟ್ ಬರುತ್ತೆ, ಸೊಸೈಟಿ ಬರುತ್ತೆ, ಇವನ್ ಎಕನಾಮಿ ಬರುತ್ತೆ, ಟೆಕ್ನಾಲಜಿ ಬರುತ್ತೆ ಅಲ್ವಾ. ಸೊ ಇದೆಲ್ಲದನ್ನೂ ಸೇರಿ ನಾವೇನು ಹೇಳ್ತೀವಿ, ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಎರಡು ಕ್ವೆಶನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಶಾರ್ಟ್ ವಿಡಿಯೋ ಇದು. ಎಲ್ಲರಿಗೂ UGC ನೆಟ್ ಪ್ರಿಪ್ರೇಷನ್ಗೆ ಕೆಸೆಟ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದರ ನೆಕ್ಸ್ಟ್ ಪಾರ್ಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ. ಸೊ ನೀವು ಕೂಡ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ, ಹೆಲ್ಪ್ ತೊಗೊಳ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.